ಗ್ರಾಮೀಣ ಭಾಗದ ಜನತೆ ಸುಗಮವಾಗಿ ಸಂಚರಿಸಲು ಅನುಕೂಲವಾಗಲು ರಸ್ತೆಗಳ ಅಭಿವೃದ್ಧಿ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಅಂತ ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದರು. ಇಂದು ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು, ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಕಿ ಇರುವ ರಸ್ತೆಗಳ ಅಭಿವೃದ್ಧಿಯನ್ನು 1 ವರ್ಷದೊಳಗೆ ಪೂರ್ಣಗೊಳಿಸಲಾಗುವುದು. ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳೊಂದಿಗೆ ರಾಜ್ಯದ ಅಭಿವೃದ್ಧಿಗೂ ಮನ್ನಣೆ ನೀಡಿದ್ದು, ಕ್ಷೇತ್ರದ 32 ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದೆ ಹಾಗೂ ಹೈಮಾಸ್ಕ್ ಲೈಟ್ಗಳನ್ನು ಅಳವಡಿಸಲಾಗಿದೆ ಎಂದರು. ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 10 ಎಕರೆ ಜಾಗದಲ್ಲಿ ಕಸ ವಿಲೇವಾರಿ ಘಟಕ ಹಾಗೂ ಎಸ್ಟಿಪಿ ಪ್ಲಾಂಟ್ ಅನ್ನು ಅಭಿವೃದ್ಧಿಪಡಿಸಲಾಗುವುದು. ಪಟ್ಟಣ ಪಂಚಾಯಿತಿ ಅಭಿವೃದ್ಧಿಗೆ ಒತ್ತು ನೀಡಿದ್ದು, ಪಟ್ಟಣ ಪಂಚಾಯಿತಿ ಯೋಜನಾ ಪ್ರಾಧಿಕಾರಕ್ಕೆ ಉತ್ತಮ ಕಟ್ಟಡ ನಿರ್ಮಿಸಲು ಯೋಜನೆ ರೂಪಿಸಿ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ರಸ್ತೆಗಳು, ಚರಂಡಿಗಳ ಅಭಿವೃದ್ಧಿಗೆ ಟೆಂಡರ್ ಕರೆದು ಪ್ರಕ್ರಿಯೆ ಪ್ರಾರಂಭ ಮಾಡಲಾಗಿದೆ ಅಂತ ತಿಳಿಸಿದರು. ಮಡಿವಾಳದಿಂದ ಸುಳದೇವನಹಳ್ಳಿವರೆಗೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ, ಒಳಚರಂಡಿ ಅಭಿವೃದ್ಧಿ, ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ, 1 ಕೋಟಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕ್ಯಾಲನೂರು ಕಂಕ್ಷನ್ ಅಭಿವೃದ್ಧಿ, ಕುರಗಲ್ ಗ್ರಾಮದ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ, ಡಾಂಬರು ರಸ್ತೆ ಅಭಿವೃದ್ಧಿ, 1 ಕೋಟಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಲೇರಹಳ್ಳಿಯಿಂದ ಪೇರ್ಜೇನಹಳ್ಳಿವರೆಗೆ ಡಾಂಬರೀಕರಣ ರಸ್ತೆ ಅಭಿವೃದ್ಧಿ ಹಾಗೂ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೇಮಗಲ್ನಿಂದ ಸೀತಿ ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿ, 2 ಕೋಟಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚೌಡದೇನಹಳ್ಳಿಯಿಂದ ಕಲ್ವಮಂಜಲಿ ಗ್ರಾಮದವರೆಗೆ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದೆ ಅಂತ ವಿವರಿಸಿದರು. ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ನಿಧಿಯಿಂದ 2 ಆಟೋ ಮತ್ತು ಪಿಟ್ ತೆಗೆಯುವ ಮೆಷಿನ್ಗೆ ಶಾಸಕರು ಚಾಲನೆ ನೀಡಿದರು. ಗೊತ್ತಿಲ್ಲ ಅಂದ ಕಾರ್ ಇಲ್ಲ. ಕನೆಕ್ಟಿವಿಟಿ ರೋಡ್ಸ್ ಅನ್ನ ಎಲ್ಲವನ್ನು 99% ಮುಗಿಸ್ಬಿಡ್ತೀವಿ. ಯಾವುದು ನಮಗೆ ಬ್ಯಾಲೆನ್ಸ್ ಇರೋದ್ರಿಲ್ಲ. ಅಷ್ಟು ಮಟ್ಟಿಗೆ ನಾವು ದುಡ್ಡನ್ನು ತಂದಿದ್ದೀವಿ. ಅಷ್ಟು ಮಟ್ಟಿಗೆ ಕೆಲಸ ನಡೀತಾ ಇದೆ. ಇವತ್ತು ಇದಕ್ಕೆ ಸಹಕರಿಸಿದ್ದೆಲ್ಲ ನಮ್ಮ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಎಲ್ಲ ನಮ್ಮ ಮುಖಂಡರು, ಎಲ್ಲ ಹಿರಿಯರು, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಪಟ್ಟಣ ಪಂಚಾಯತಿದು ಇನ್ನೂ ಒಂದು ನಮ್ಮ ಗುರಿ ಇದೆ. ಪಟ್ಟಣ ಪಂಚಾಯತಿ ಬಿಲ್ಡಿಂಗು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು, ಒಳ್ಳೆ ದೊಡ್ಡ ಬಿಲ್ಡಿಂಗು. ಪಟ್ಟಣ ಪಂಚಾಯತಿಗೆ, ಯೋಜನಾ ಪ್ರಾಧಿಕಾರಕ್ಕೆ ಎಲ್ಲ ಒಂದೇ ಜಾಗದಲ್ಲಿ ದೊಡ್ಡ ಬಿಲ್ಡಿಂಗ್. ಆಲ್ರೆಡಿ ಅದನ್ನು ಪ್ಲ್ಯಾನು ಮಾಡಿದ್ದೀವಿ, ಅಪ್ರೂವಲ್ಗೆ ಕಳಿಸಿದ್ದೀವಿ. ಅದನ್ನು ಹೇಳ್ತೀವಿ, ಯಾಕಂದರೆ ಇನ್ನೂ ಅದು ಆಗಕ್ಕೆ ಮುಂಚೆ ನಾವು ಹೇಳ್ಬಾರ್ದು. ಪ್ಲ್ಯಾನು ಮಾಡಿದ್ವಿ, ಅಪ್ರೂವಲ್ ಕಳಿಸಿದ್ದೀವಿ. ಆಮೇಲೆ ನಮ್ಮದು ಕಸ ವಿಲೇವಾರಿ ಮಾಡುವಂಥ ಘಟಕ ಯಾವುದು ಪಟ್ಟಣ ಕುರುಗಲ್ ವೇಮಗಲ್ ಎರಡೂ ಒಂದೇ. ಎರಡಕ್ಕೂ ಒಂದೇ. ಇವಾಗ ನಾವು ಕಸದ ವಿಲೇವಾರಿ ಘಟಕ ಮಾಡಿರುವಾಗ್ಬೋದು, ಜಿಲ್ಲೆನಲ್ಲೇ ಎಲ್ಲೂ ಇಲ್ಲ. ಆಮೇಲೆ 10 ಎಕರೆನಲ್ಲಿ. ಆಮೇಲೆ ನಾವು ಈ ಎಸ್ ಟಿ ಪಿ ಪ್ಲ್ಯಾಂಟು ಇವಾಗ ಫಸ್ಟು ದೇವನಹಳ್ಳಿನಲ್ಲಿ ಒಂದು ಮಾಡಿದ್ದಾರೆ ಹೊಸದಾಗಿ. ಅದೇ ಪ್ಯಾಟರ್ನನ್ನು ತೊಗೊಂಡು ಇಲ್ಲಿಗೂ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳಿದೆ. ಅದೆಲ್ಲ ಅಪ್ರೂವಲ್ ಆದಮೇಲೆ ನಾವು ಹೇಳ್ತೀವಿ. ನಿಮ್ಗೆ ಅಪ್ರೂವಲ್ ಆಗೋಕ್ಕೆ ಮುಂಚೆ ನಾವು ಹೇಳೋದೇನು ಸರಿ ಇಲ್ಲ. ಅದು ಅಪ್ರೂವಲ್ ಆದಮೇಲೆ ಏನಾಗಿದೆ, ಹೆಂಗಾಗಿದೆ ಅಂತ ಹೇಳ್ತೀವಿ. ಇನ್ನೇನ ನೀವು ಕೇಳೋದಿದ್ರೆ ಕೇಳ್ಬೋದು. ಇಲ್ಲ, ಇವತ್ತು ಅಭಿವೃದ್ಧಿಗೆ ಮಾತ್ರ ರಾಜಕೀಯದ ರಾಜಕೀಯ ಮಾತ್ರ ಕೇಳಿ ಅದನ್ನ ನಾಳೆಯಿಂದ ಮಾತಾಡೋಣ. ರಾಜಕಾರಣ ಅಣ್ಣ, ಇವತ್ತು ಇಷ್ಟು ಕಾರ್ಯಕ್ರಮಗಳು ನೀವು ಬಂದ್ಮೇಲೆ ಆಗಿದೆ ಅಲ್ಲ ಹಿಂದೆನ ಪ್ಲಾನ್ ಆಗಿತ್ತ? 6 ತಿಂಗಳಿಂದ ಆಗಿರೋದು ಇದು. ನಾನು ಬಂದ ಮೇಲೆ 1 ವರ್ಷ ಆದ್ಮೇಲೆ ಆಗಿರೋದು. ನಾನು ಬಂದ ಮೇಲೆ 1 ವರ್ಷ ಮೇಲೆ ಆಗಿರೋದು. 6 ತಿಂಗಳಿಂದ ಆಗಿರುವಂತ ಕಾರ್ಯಕ್ರಮಗಳು. 6 ತಿಂಗಳ ಪ್ರೋಸೆಸ್ ಮಾಡಿರೋದು. ಇಂದಿರಾ ಕ್ಯಾಂಟೀನ್ ಮಾಡಿದ್ವಲ್ಲ, ನಾವು ಮಾಡಿದ್ದೆ ಇಂದಿರಾ ಕ್ಯಾಂಟೀನು. 6 ತಿಂಗಳಿಂದ ಮಾಡಿರುವಂಥ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳೆಲ್ಲ ನಾವು ಅಪ್ರೂವಲ್ ಮಾಡ್ಕೋಬೇಕು, ಈ ಕಾರ್ಯಕ್ರಮ ಮಾಡಬೇಕು ಅಂದರೆ ನಮ್ಮ ನಾಯಕರಿಗೆಲ್ಲ ಕಾರಣ. ವೇಮಗಲ್ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಿದ್ದು ಎಲ್ಲ ನಮ್ಮ ನಾಯಕರು ಈ ರೋಡ್ ಹಾಕಬೇಕು, ಇಂಥ ರೋಡ್ ಹಾಕಬೇಕು, ಈ ರೋಡ್ ಹಾಕಬೇಕು ಅಂತ ಅವರು ಕೊಟ್ಟಿರುವಂಥ ಮನವಿ ಮೇರೆಗೆ ಇದನ್ನೆಲ್ಲ ತೊಗೊಂಡು ಮಾಡಿರೋದು ನಾವು. ವಿರೋಧ ಪಕ್ಷದಲ್ಲೂ ಅದು ಆ ಪ್ಲಾನ್ ನಮ್ದು ಅದು ಬಂದ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದಾದ್ರು ದಾಖಲೆ ತಗೊಂಬಂದು ತೋರ್ಸಕ್ಕೆ ಹೇಳಿ. ಅವ್ರೇನಾದರೂ ನಾವು ಮಾಡಿರೋದು ಅದು ಇದಕ್ಕೆ ಏನಾದರೂ ಅವ್ರ ಹತ್ರ ದಾಖಲೆ ಇದ್ದರೆ ತೊಗೊಂಡು ಬಂದು ತೋರಿಸಿ ನಾಳೆಯಿಂದ ನಾವು ವೇಮಗಲ್ಗೆ ಬರೋದು. ವೇಮಗಲ್ ಪಟ್ಟಣ ಪಂಚಾಯತಿ ಲಿಮಿಟ್ ಒಳಗಡೆ ಬರಲ್ಲ ನಾವು. ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಲಿಮಿಟ್ ಒಳಗಡೆ ಬರೋದಿಲ್ಲ ನಾವು. ಯಾವ್ದು ಆರ್ಡರ್ ಕಾಪಿ ತಂದು ಕೂಡ ಕೇಳಿ ಅವ್ರನ್ನ. ಯಾವತ್ತು ಅಪ್ರೂವಲ್ ಆಗಿದೆ, ಡೇಟ್ ಏನಾದ್ರದ್ದು, ಯಾವ್ಯಾವಾಗ ಆಗಿದೆ. ವಿರೋಧ ಪಕ್ಷದವ್ರು ಯಾರು
ನಿಮ್ಮ ಪಕ್ಷದಲ್ಲ ಸರ್ಕಾರ ಬಂದೇ 2 ವರ್ಷ ಅವ್ರೇನು ಅಧಿಕಾರದಲ್ಲೇ ಇರ್ಲಿಲ್ವಲ್ಲ. ಯಾರ ಹಿಂದೆ ಕೂಡ ಬಿಜೆಪಿಯ ಸರ್ಕಾರ ಇದ್ರು ಕೂಡ ಇಲ್ಲಿ ಶ್ರೀನಿವಾಸ್ ಗೌಡರ ಶಾಸಕರಾಗಿತ್ತು. ಈಗ ಮಾತಾಡ್ತಿರೋರು ಯಾರು ಯಾವ್ದು ಅಧಿಕಾರದಲ್ಲಿ ಇರ್ಲಿಲ್ಲ. ಸುಮ್ಮನೆ ಯಾಕೆ ಇವೆಲ್ಲ ಮಾತಾಡ್ತಾರ ಅದನ್ನೇ ಅವ್ರು ಮಾತಾಡೋದೇ ತಪ್ಪು ಅಂತ. ಮಾತಾಡೋದೇ ಒಂದು ಹ್ಯಾಬಿ ಅವರಿಗೆ, ಮಾತಾಡೋದೇ ಒಂದು ಹ್ಯಾಬಿ. ಮಾತಾಡ್ಲಿ ಪರವಾಗಿಲ್ಲ, ಸಂತೋಷ. ಅವರು ಇದ್ರಲ್ಲಿ ಆಗಿರೋದಂದ್ರೆ ಅದ್ರಲ್ಲಿ ಏನದು ಪೇಪರ್ಸ್ ಕೂಡ ಕೇಳಿ ಕೊಟ್ಟಿದೀವಿ ಪಟ್ಟಿ. ಆ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಯಾವುದೇ ಆಗ್ಲಿ ಹಿಂದಿನ ಅವಧಿಯಲ್ಲಿ ಆಗಿದ್ರೆ ಅದನ್ನ ತೋರಿಸ್ತೀವಿ ಅಷ್ಟೇ. ತೋರಿಸಿ. ಓಕೆ, ಥ್ಯಾಂಕ್ ಯು.